ಹಾಯ್ ಎಲ್ರಿಗೂ. ಇವತ್ತೊತ್ತು ನಾನು ಗೆಣಸಿಂದ ಹೋಳ್ಗೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ 1 ಕೆ ಜಿಯಷ್ಟು ಗೆಣಸನ್ನು ತೊಗೊಂಡು ಚೆನ್ನಾಗಿ ಮಣ್ಣೆಲ್ಲ ಹೋಗೋ ರೀತಿಲಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಕುಕ್ಕರಷ್ಟು ನೀರನ್ನ ಹಾಕಿ ಆ ಗೆಣಸನ್ನು ಅದರಲ್ಲಿ ಹಾಕಿಬಿಟ್ಟು ಒಂದು 3 ವಿಷಲ್ನ ಕೂಗಿಸ್ಕೋಬೇಕು. ಆ 3 ವಿಷಲ್ ಆಗೋ ಅಷ್ಟರಲ್ಲಿ ಇಲ್ಲಿ ಒಂದು ಉಂಡೆ ಬೆಲ್ಲವನ್ನು ಅದನ್ನು ಚೆನ್ನಾಗಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಚೆನ್ನಾಗಿ ಪುಡಿ ಮಾಡಿದ್ರೆ ಬೇಗ ಕರಗತ್ತಲ್ಲ, ಸೊ ಹಾಗಾಗಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಹೋಳ್ಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಹೋಳ್ಗೆ ಹಿಟ್ಟಿಗೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟಿಗೆ ಒಂದು ಸಣ್ಣ ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಪುಡಿ, ಒಂದು ಚಿಟಿಕೆ ಉಪ್ಪು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಾದ ನಂತರ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾದ ನಂತರ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೇ ಅದು ಹೋಳಿಗೆ ಕೂಡ ಸ್ವಲ್ಪನೂ ಹರಿಯದೆ ಮುರಿದೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಹಿಟ್ಟು ಕಲಿಸ್ಕೊಂಡಾದ ನಂತರ ಸ್ವಲ್ಪ ಒಂದು ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅಷ್ಟು ಚೆನ್ನಾಗಿ ನಾದ್ಕೊಂಡು ಒಂದು 10-15 ನಿಮಿಷ ಅದನ್ನು ರೆಸ್ಟ್ ಮಾಡೋಕ್ಕೆ ಇಟ್ಕೊಳ್ಬೇಕು. ಇಲ್ಲಿ ಒಂದು ತಟ್ಟೆಗೆ ಒಂದು 5ರಿಂದ 6 ಏಲಕ್ಕಿನ ತೊಗೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಂಪನ್ನ ತೊಗೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ಕೂಡ ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು. ಸೋಂಪು ಮತ್ತು ಏಲಕ್ಕಿ ಹಾಕದೆ ಹೋದರೆ ಹೋಳ್ಗೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಅದು ಘಮ ಚೆನ್ನಾಗಿರಬೇಕು. ಸೊ ಹಾಗಾಗಿ ಸೋಂಪು ಏಲಕ್ಕಿ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರುತ್ತೆ ಹೋಳ್ಗೆ ಮಾತ್ರ. ಅಷ್ಟರಲ್ಲಿ ಇದು ಗೆಣಸು ಕೂಡ ಬೆಂದು ತಣ್ಣಗಾಗಿತ್ತು. ತಣ್ಣಗಾದ ನಂತರ ಈ ರೀತಿಯಲ್ಲಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ಅದೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಲ್ಲನ ಹಾಕಿ ಕರಗೋದಕ್ಕೆ ಬಿಡಬೇಕು. ಜಸ್ಟ್ ನಾನು ಇಲ್ಲಿ ನೀರನ್ನ ಚಿಮ್ಕಿಸಿದ್ದೀನಿ ಅಷ್ಟೇ, ಬೇಗ ಕರಗುತ್ತೆ ಅನ್ನೋಕ್ಕೋಸ್ಕರ ಬೆಲ್ಲ. ಈ ರೀತಿ ಕರಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗೆಣಸು ಇದರಲ್ಲಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಸೋಂಪು ಏಲಕ್ಕಿ ಪೌಡರು ಮತ್ತು ಒಂದು ಅರ್ಧ ಒಳಷ್ಟು ತೆಂಗಿನ ತುರಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹೂರಣ ಮತ್ತು ಹಿಟ್ಟು ಎರಡೂ ಚೆನ್ನಾಗಿ ಒಂದೇ ಸಮಕ್ಕೆ ಬಂದಿದೆ. ತುಂಬಾ ಟೇಸ್ಟಿಯಾಗಿ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಎಣ್ಣೆ ಶೀಟನ್ನು ತಗೊಂಡು ಅದಕ್ಕೆ ಹೋಳ್ಗೆ ತಟ್ಟೋ ರೀತಿಯಲ್ಲಿ ಚೆನ್ನಾಗಿ ಒಂದೇ ಸಮಕ್ಕೆ ಹೋಳ್ಗೆನ ತಟ್ಕೊಂಡು ಸ್ವಲ್ಪ ಕೂಡ ಹರಿಯೋದು ಇಲ್ಲ ಮುರಿಯೋದು ಇಲ್ಲ, ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ಒಂದ್ಸರಿ ಮಾಡಿ ನೋಡಿ, ನಮಗಂತೂ ಭಾಳನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಬೇಳೆ ಹೋಳ್ಗೆಕ್ಕಿಂತನೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್, ತುಂಬಾ ಟೇಸ್ಟಿಯಾದಂಥ ಗೆಣಸು ಹೋಳ್ಗೆ ರೆಡಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.